ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ನೀವೇ ನೋಡ್ಬೋದು, ಲಾಸ್ಟ್ 29 ಇಯರ್ಸಲ್ಲಿ ದ ವರ್ಸ್ಟ್ ಫಾಲ್ ಅಂತ ಹೇಳ್ತಾ ಇದ್ದಾರೆ. ಮೋರ್ ದೆನ್ 1 ಟ್ರಿಲಿಯನ್ ಮಾರ್ಕೆಟ್ ಲಾಸ್ ಆಗಿದೆ ಇಂಡಿಯನ್ ಮಾರ್ಕೆಟು. ಸೊ ಇದೇ ಥರ ಹೋಗ್ತಾ ಇದ್ದರೆ ಇನ್ನು ವರ್ಸ್ಟ್ ಫಾಲ್ ಮುಂದೆ ನೋಡೋಕ್ಕೆ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಆ್ಯಸ್ ಅ ರೀಟೇಲ್ ಟ್ರೇಡಲ್ಲಿ ನಾವೇನು ಯೋಚನೆ ಮಾಡಬೇಕು, ಇದೆಲ್ಲ ಭಯ ಪಟ್ಕೋಬೇಕಾ ಇದೆಲ್ಲ ನೋಡಿ. ಸೊ ಇವಾಗ ನಿಮ್ಮದು ಪೋರ್ಟ್ಫೋಲಿಯೋ 50% ಡೌನ್ ಆಗೋಗಿದೆ, 40-50%. ಸೊ ಇಲ್ಲಿಂದ ಲಾಸಲ್ಲಿ ಎಕ್ಸಿಟ್ ಆಗಿಬಿಟ್ಟು ಒಳ್ಳೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ, ಇಲ್ಲ ಇನ್ವೆಸ್ಟ್ ಮಾಡಬಾರ್ದು ಅಂತಲೇ ಇದ್ದೀರಾ, ಅದೇ ಒಳ್ಳೆ ಆಪ್ಷನ್ ಅನ್ಕೊತೀನಿ. ಸೊ ಇಂಥ ಮಾರ್ಕೆಟಲ್ಲಿ ನೀವು ಸೆಲ್ ಮಾಡಿಬಿಟ್ಟು ಲಾಸ್ಗೆ ಹೋಗ್ಬಿಟ್ಟು ಮತ್ತೆ ಬರ್ತೀನಿ ಮತ್ತೆ ಕಾಸು ಮಾಡ್ತೀನಿ ಅಂದರೆ ಅದು ಸುಳ್ಳು. ದಯವಿಟ್ಟು ಮತ್ತೆ ಬರೋಕ್ಕೆ ಹೋಗಲೇಬೇಡಿ. ಈ ಥರ ಒಂದು ಬೇರ್ ಮಾರ್ಕೆಟಲ್ಲಿ ನೀವು ಪಾಠ ಕಲಿತಾ ಇಲ್ಲ ಅಂದರೆ, ಎಕ್ಸ್ಪೀರಿಯೆನ್ಸ್ ತೊಗೊತಾ ಇಲ್ಲ ಅಂದರೆ, ಇಲ್ಲಿಂದ ನೀವು ಹೇಗೆ ಮುಂದೆ ಯಾವ ಥರ ಸ್ಟಾಕ್ಸು ಒಂದು ಪಾಠ ಕಲ್ತ್ಕೊಂಡು ಯಾವ ಥರ ಸ್ಟಾಕ್ಸಲ್ಲಿ ನೀವು ಮತ್ತೆ ಇನ್ವೆಸ್ಟ್ ಮಾಡಿ ಕಾಸು ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಬರ್ತಾಯಿಲ್ಲ ಅಂದರೆ ಇನ್ನು ಮತ್ತೆ ಯಾವತ್ತೂ ನೀವು ಕಾಸು ಮಾಡೋದಕ್ಕಾಗೋದೇ ಇಲ್ಲ. ಸುಮ್ಮನೆ ಬೇರ್ ಮಾರ್ಕೆಟಲ್ಲಿ ಬರಬೇಕು, ಎವ್ರಿ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಕಾಸು ಮಾಡ್ತಾರೆ ಬುಲ್ಲಿಶ್ ಮಾರ್ಕೆಟಲ್ಲಿ. ಸೊ ಬೇರ್ ಮಾರ್ಕೆಟಲ್ಲಿ ಯಾರು ಹೋಲ್ಡ್ ಮಾಡ್ತಾರೆ, ಆ ಎಮೋಷ್ನಲ್ ಕಂಟ್ರೋಲು, ಆ ಮೆಂಟಲ್ ಕಂಟ್ರೋಲು ಇಲ್ಲೇ ನೀವು ಕಲಿಬೇಕಾಗಿರೋದು. ಸೊ ಇಲ್ಲಿ ನೀವು ಕಲಿತಿದ್ದೀರಾ ಅಂದರೆ ಡೆಫಿನೆಟ್ಟಾಗಿ ಮುಂದಿನ ದಿನದಲ್ಲಿ ಬುಲ್ ಮಾರ್ಕೆಟ್ ಬಿಟ್ಟರೆ ಯಾರು ಬೇಕಾದ್ರೂ ಮಾಡ್ತಾರೆ ಕಾಸು, ಯಾರು ಬೇಕಾದ್ರೂ ಮಾಡ್ತಾರೆ. ಸುಮ್ಮನೆ ಕಾಸು ಇನ್ವೆಸ್ಟ್ ಮಾಡಿದ್ದೆಲ್ಲ ಕಾಸು ಆಗ್ತಾ ಇರುತ್ತೆ. ಬೇರ್ ಮಾರ್ಕೆಟಲ್ಲಿ ಯಾವಾಗ ಎಕ್ಸಿಟ್ ಆಗಬೇಕು, ಬೇರ್ ಮಾರ್ಕೆಟ್ ಯಾವಾಗ ಬರುತ್ತೆ, ಯಾವಾಗ ಓವರ್ ವ್ಯಾಲ್ಯೂಯೇಷನ್ ಆಗ್ತಾಯಿದೆ ಮಾರ್ಕೆಟ್ ಅನ್ನೋದು ಸೆನ್ಸ್ ನೀವು ಯಾವಾಗ ಸೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗೇ ನೀವು ಕಾಸು ಮಾಡ್ತೀರಾ. ಸೊ ನಾನು ಕೂಡ ಈ ಬೇರ್ ಮಾರ್ಕೆಟಲ್ಲಿ ಕಲಿತಾ ಇದ್ದೀನಿ. ನಾನೆಲ್ಲ ಸುಮಾರು ಜನ ಕಲಿತಾ ಇದ್ದೀರಿ. ಯಾಕೆಂದರೆ ಸುಮಾರು ಜನದ ಪೋರ್ಟ್ಫೋಲಿಯೋಸು 30-40% ಡ್ರಾಪ್ ಆಗಿಬಿಟ್ಟಿದೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ತುಂಬ ಸ್ಟಾಕ್ಸು ಮೋರ್ ದೆನ್ 45-50% ಕರೆಕ್ಷನ್ ಆಗಿದೆ. ಕರೆಕ್ಷನ್ ಆಗಿದ್ದರೂ ಕೂಡ ವ್ಯಾಲ್ಯೂಯೇಷನ್ ಹೈಯಲ್ಲಿದೆ. ಫಾರ್ ಎಕ್ಸಾಂಪಲ್ ಎರೆಡಾ ಎಲ್ಲ ಏನು ಬೈ ಮಾಡಿದ್ದು ಆ ಕಂಪ್ನಿನ 180-90 ಇದ್ದಾಗೆಲ್ಲ 140-200 ಹೋದಾಗೆಲ್ಲ ಬೈ ಮಾಡಿದ್ದು ಸೂಪರ್ ಅಂತ. ಇವಾಗ ಅದೇನೇ 50-55% ಕರೆಕ್ಷನ್ ಆಗಿಬಿಟ್ಟು ಇದೆ. ಸೊ ಎದುರ್ಕೊತಾ ಇದ್ದೀರಾ ಬೈ ಮಾಡೋದಕ್ಕೆ, ಬಟ್ ಸ್ಟಿಲ್ ಆ ಕಂಪ್ನಿ ಓವರ್ ವ್ಯಾಲ್ಯೂಡ್ ಇದೆ. ಅರ್ಥ ಮಾಡ್ಕೊಳ್ಳಿ, 50% ಡ್ರಾಪ್ ಆದಮೇಲೂ ಓವರ್ ವ್ಯಾಲ್ಯೂಡ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಓವರ್ ವ್ಯಾಲ್ಯೂಯೇಷನ್ ಆಗಿತ್ತು ಅಂತ, ಓವರ್ ಪ್ರೈಸ್ಡ್ ಆಗಿತ್ತು ಆ ಸ್ಟಾಕ್ ಅಂತ. ಆ ಥರ ಸುಮಾರು ಸ್ಟಾಕ್ಸ್ ಓವರ್ ಪ್ರೈಸ್ಡ್ ಆಗಿತ್ತು. ಇದೊಂದು ಆಪರ್ಚುನಿಟಿ ಅಷ್ಟೇ. ಈ ಥರ ಕರೆಕ್ಷನ್ಸು ಬೇಕು ಇಂಡಿಯನ್ ಮಾರ್ಕೆಟ್ಗೆ. ಬಟ್ ಈ ಈ ಕರೆಕ್ಷನ್ ತುಂಬಾ ಪೇನ್ಫುಲ್ಲು. ದಯವಿಟ್ಟು ತಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆದರೆ ಎಲ್ಲರೂ ಕಾಸು ಮಾಡ್ತೀರಾ, ಪ್ಯಾನಿಕ್ ಆಗಬೇಡಿ. ಮೋರ್ ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಇನ್ನು ಮೋರ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ತಂದುಕೊಡ್ತೀನಿ.